ಹಲೋ ಫ್ರೆಂಡ್ಸ್, IND ಮೋಟರ್ಸ್ ರಾಮಮೂರ್ತಿ ನಗರ್. ಸೊ ಲಾಸ್ಟ್ ಮಂತು ಮಾರ್ಚ್ 1ನಲ್ಲಿ ಗಾಡಿ ತೊಗೊಂಡಿದ್ದೆ. ಏನು ಕಮಿಟ್ಮೆಂಟ್ ಅಂದರೆ, ಇದು ನಮ್ಮ ಫ್ರೆಂಡ್ದು ಗಾಡಿ ಫುಲ್ ರೆಸ್ಟೋರೇಷನ್ ಮಾಡಬೇಕಾಗಿತ್ತು. ಹಳೆ ಬುಲೆಟ್, ನನ್ನ ವೀಡಿಯೋ ನೋಡಿರ್ತೀರಿ. ಸೊ ಲಾಸ್ಟ್ ಮಂತ್ ಹಾಕಿದ್ದಿದ್ದು. ಸೊ ಈ ಮಂತಿಗೆ ಕಂಪ್ಲೀಟ್ ಆಗಿದೆ. ಓವರಾಲ್ ಟೈಮ್ ಪೀರಿಯಡು 45 ಡೇಸ್ ತೊಗೊಂಡಿದೆ. ನಾನು 1 ಮಂತ್ನಲ್ಲೇ ಟ್ರೈ ಮಾಡೋಣ ಅಂತಿದ್ದೆ. ಸೊ ವರ್ಕ್ ಡಿಲೇ ಆಗೇ ಆಗುತ್ತೆ. ಸೊ ಅದರಿಂದ 45 ಡೇಸ್ ಆಗಿದೆ. 45 ಡೇಸ್ನಲ್ಲಿ ಗಾಡಿ ನಾವು ಕಂಪ್ಲೀಟ್ ರೀಸ್ಟೋರ್ ಅಂದರೆ ನಾವು ಇದರಲ್ಲಿ ಮ್ಯಾಕ್ಸಿಮಮ್ಮು 70 to 75% ಎಲ್ಲ ಹೊಸದೇ ಐಟಮ್. ಲೈಕು ನೋಡ್ಬೋದು, ಇದು ಕಂಪ್ಲೀಟ್ ಸೆಟ್ಟೇ ಹೊಸದಿದು. ಸೆಟ್ ಅಂದರೆ ಇದು ಡೂಮ್ನಿಂದ ಹಿಡ್ದು ಹೆಡ್ಲೈಟ್ರು, ಅಸೆಂಬ್ಲಿನಿಂದ ಹಿಡ್ದು ಮೀಟ್ರು, ಆ್ಯಂಪ್ ಮೀಟ್ರು, ಲಾಕ್ ಸೆಟ್ಟು, ಫೋರ್ಕು, ಮಡ್ಗಾಡು, ರಿಮ್ ಸೆಟ್ಟು, ಬರೀ ಇದರಲ್ಲಿ ಯೂಸ್ ಮಾಡಿರೋದು ಟೈರ್ ಮಾತ್ರ. ಏನಕಂದರೆ ಟೈರ್ ಹೊಸದಿತ್ತು ಅದು, ಸೊ ಅದಕ್ಕೆ ಯೂಸ್ ಮಾಡಿದ್ದೀರಿ. ಆಮೇಲೆ ಡಿಸ್ಕು, ಕ್ಯಾಲಿಫರ್, ಅಪ್ಪರು, ಲೋವರು, ಕ್ಲಚ್ಚು, ಯೌಕು, ಹ್ಯಾಂಡಲ್ ಬಾರ್ ಕಂಪ್ಲೀಟ್ ಸೆಟ್ ಹೊಸದು. ಈವನ್ ಮಿರರ್ ಕೂಡ ಹೊಸದಿದು. ಹೊಸದಂದರೆ ಇದು ಲೇಟೆಸ್ಟ್ ಮಾಡಲ್ ಬಂದಿರೋದು. ನಮ್ಮ ಇಂಟರ್ಸೆಪ್ಟರ್ ಆಮೇಲೆ ಬಾವರ್ಗೆಲ್ಲ ಬರೋದು ಮಾಡಿರೋದು ಇದು. ಇಂಡಿಕೇಟರ್ ಹೊಸದು. ಸೊ ಆಮೇಲೆ ಟ್ಯಾಂಕ್, ಇದೇ ಟ್ಯಾಂಕ್ನ ಯೂಸ್ ಮಾಡಿದ್ದೀವಿ ನಾವು. ಕ್ಲಾಸಿಕ್ ಟ್ಯಾಂಕ್ ಇತ್ತು, ಸೊ ಅದನ್ನು ಸ್ವಲ್ಪ ಬೇರೆ ಲುಕ್ನಲ್ಲಿ ತೊಗೊಂಡು ಬಂದಿದ್ದೀರಿ. ಸೊ ನೋಡ್ಬೋದು, ಬೋಲ್ಡ್ ಲುಕ್ ಇದೆ. ದೂರಿನ ನೋಡ್ಬೋದು, ಫುಲ್ ಬ್ಲ್ಯಾಕ್ ಗಾಡಿ, ತುಂಬ ಬೋಲ್ಡ್ ಸಖತ್ ಲುಕ್ ಬಂದಿದೆ. ಸೊ ನಮ್ಮದು ಎಕ್ಸ್ಪೆಕ್ಟೇಷನ್ ಬೇರೆ ಥರ ಆಯಿತು. ಈ ಮಡ್ಗಾಡೆಲ್ಲ ಕ್ರೋಮೇ ಇಕ್ಕೋಣ, ಚಿಕ್ಕ ಕ್ರೋಮ್ ಮಡ್ಗಾಡು ಬರುತ್ತೆ. ಬಟ್ ನಾನು ಕ್ಲಾಸಿಕ್ ಫೋರ್ಕ್ ಹಾಕಿರೋದ್ರಿಂದ ಸೊ ಮಡ್ಗಾಡು ಚೇಂಜ್ ಮಾಡೋದು ಬಂತು. ಸೊ ಈ ಬ್ಲ್ಯಾಕ್ ಲುಕ್ ತೊಗೊಂಡು ಬಂದರೆ ನಮಗೆ ಒಳ್ಳೆ ಕ್ಲಾಸಿಕ್ ಲುಕ್ಕೇ ಬಂದುಬಿಡ್ತು. ಸೊ ಗಾಡಿ ನೋಡ್ಬೋದು, ಹಳೇ ಕ್ಲಾಸಿಕ್ ಇಂಜಿನ್ ಇದು. ಪ್ರಾಪರ್ ನೋಡಿದ್ರೆ ಕ್ಲಾಸಿಕ್ ಇಂಜಿನ್ ಇದೇನೆ. ಸೊ ಅದಕ್ಕೆ ಕ್ಲಾಸಿಕ್ ಸೆಟಪ್ ನಾವು ತೊಗೊಂಡು ಬಂದಿದ್ದೀರಿ. ಸೊ ಸಿಂಗಲ್ ಸೀಟು ನಮಗೆ ನೋಡೋಕ್ಕೆ ಚೆನ್ನಾಗಿ ಬಂತು. ಸೊ ಅದಕ್ಕೆ ಸಿಂಗಲ್ ಸೀಟು ಹಾಕಿದ್ದೀರಿ. ಸೊ ಕಸ್ಟಮರ್ಗೂ ಇಷ್ಟ ಆಯ್ತು ಇದು. ಸೊ ಇದರಲ್ಲಿ ಇಂಜಿನ್ ಕಂಪ್ಲೀಟ್ ವರ್ಕ್ ಆಗಿದೆ. ಇಂಜಿನ್ ಬೇರಿಂಗ್, ರೀಬೋರಿಂಗ್, ಹೆಡ್ ವರ್ಕು ಕಂಪ್ಲೀಟ್ ಎಲ್ಲ ಆಗಿದೆ. ಕ್ಯಾಮ್ ವೀಲು, ಆಮೇಲೆ ಕ್ಯಾಮ್ ರಾಡ್ಗಳು, ಕ್ಲಚ್ ಅಸೆಂಬ್ಲಿ, ಆಮೇಲೆ ಕಾರ್ಬೊರೇಟರ್ ಅಸೆಂಬ್ಲಿ ಹೊಸದು. ನೋಡಿ, ಕಾರ್ಬೊರೇಟರ್ ಅಸೆಂಬ್ಲಿ ಕೂಡ ಹೊಸದು. ಏನಂದರೆ ಕಾರ್ಬೊರೇಟರ್ ತುಂಬ ಹಳೇದಿತ್ತು. ಸೊ ಮೈಲೇಜು ಆಮೇಲೆ ಸ್ಟಾರ್ಟಿಂಗ್ ಟ್ರಬಲ್ಲು ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಅದಕ್ಕೆ ಕಾರ್ಬೊರೇಟರ್ ಹೊಸದು. ಶಾಕ್ ಅಬ್ಸರ್ವರ್ಸ್ ಹೊಸದು. ಆಮೇಲೆ ಸೈಲೆನ್ಸರು, ಪೈಪು, ಬೆಂಡ್ ಪೈಪು, ಹಿಂದೆ ಡೂಮ್ ಹೊಸದು, ಫುಟ್ರೆಸ್ಟ್ ಹೊಸದು. ಈವನ್ ಕಿಕ್ಕರು, ಸೆಂಟ್ರ್ ಸ್ಟ್ಯಾಂಡ್ ಕೂಡ ಹೊಸದು. ಸೆಂಟ್ರ್ ಸ್ಟ್ಯಾಂಡ್ ಬಂದುಬಿಟ್ಟು ಉದ್ದ ಬೇಕಾಗಿತ್ತು ನಮಗೆ. ಗಾಡಿ ಶಾಕ್ ಅಬ್ಸರ್ವರ್ ಹೈಟ್ ಮಾಡಿರೋದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಬರಲಿ ಅಂತ. ನೋಡಿ, ಈ ಥರ ಶೇಕ್ ಆಗಬೇಕು. ಗ್ರೌಂಡ್ ಕ್ಲಿಯರೆನ್ಸ್ ಬೇಕು ನಮಗೆ ಬ್ಯಾಕ್ ವೀಲ್ಗೆ, ಈಸಿಯಾಗಿ ಬ್ಯಾಕ್ ವೀಲ್ ರೋಟೇಟ್ ಆಗೋಕ್ಕೆ. ಸೊ ಆಮೇಲೆ ಹಿಂದೆ ಕಂಪ್ಲೀಟು ಎಲ್ಲ ಸೆಟಪ್ಪು. ಆಮೇಲೆ LED ಲೈಟ್ಸು, ಟೈಲು, ಮುಂದೆ ಡೂಮ್ LED. ಸೊ ಗಾಡಿ ಇದರಲ್ಲಿ ಏನೇನು ಗಾಡಿ ಕೇಳತ್ತೆ ಎಲ್ಲ ತಿನ್ಸಿದ್ದೀರಿ ನಾವು. ಈ ಥರ ಪಾರ್ಟ್ ಇಲ್ಲ ಅಂತಿಲ್ಲ. ಕಂಪ್ಲೀಟ್ ರಿಮ್ ಸೆಟ್ಟು, ಬ್ರೇಕ್ ಶೂಸು, ಬೇರಿಂಗು, ವೈರಿಂಗ್ ಕಿಟ್ಟು. ಗಾಡಿ ಇದರಲ್ಲಿ ಹಾರನ್ಗಳು ಅಂಬಾಸೆಡರ್ದಿತ್ತು, ಹಳೆ ಹಾರನ್, ದೊಡ್ಡ ಹಾರನ್ಗಳು. ಅದನ್ನು ಬಿಚ್ಚಿ ಕ್ರೋಮ್ ಮಾಡಿಸಿ ಪೇಂಟ್ ಮಾಡಿಸಿ ಹಾಕಿದ್ದೀನಿ. ಸೊ ನಮ್ಮ ಕಡೆಯಿಂದ ಏನು ಎಫರ್ಟ್ ಕೊಟ್ಟು ನಾವು ಗಾಡಿ ರೆಡಿ ಮಾಡೋಕ್ಕಾಯಿತು ಎಲ್ಲ ರೆಡಿ ಮಾಡಿದ್ದೀರಿ. ಗಾಡಿ ಇದರಲ್ಲಿ ಪಿನ್ ಟು ಪಿನ್ ಎಲ್ಲ ಕಂಪ್ಲೀಟಾಗಿ ರಿಸ್ಟೋರ್ ಆಗಿದೆ. ಸೊ ರೆಸ್ಟೋರೇಷನ್ ಅಂದರೆ ಈ ಥರ ಪ್ರಾಜೆಕ್ಟಾಗಿ ಮಾಡಬೇಕು ಕೆಲಸ. ಇದು ಹೆಂಗಂದರೆ ತೊಗೊಂಡ್ರೆ ಆಗಷ್ಟು ಬೇಗ ಮಾಡಿ ಕೊಟ್ಟರೆ ಕಸ್ಟಮರ್ಗೂ ಒಂದು ಖುಷಿ, ನಮಗೂ ಒಂದು ಕೆಲಸ ಬೇಗ ಮೂವ್ ಆಗೋ ಥರ ಒಂದು ಇದಿರುತ್ತೆ. ಸೊ ತೊಗೊಂಡು 6 ತಿಂಗಳು ಇಟ್ಕೊಂಡು ನಾವು ಗಾಡಿ ಕೆಲಸ ಮಾಡಿದ್ರೆ ಅದು ಅಷ್ಟು ನನಗೇನು ನನ್ನ ವರ್ಕ್ ಆಫ್ ಸ್ಟೈಲ್ನಲ್ಲಿ ನನಗೆ ಇಷ್ಟ ಆಗೋಲ್ಲ. ಸೊ ನಾನು ಒಂದು ಟಾಸ್ಕ್ ತೊಗೊಂಡು ಥರ ಮುಗಿಸಿದೆ. ಸೊ ಆಗಷ್ಟು ಬೇಗ ಆಗಿದೆ. ಸುಮಾರು ಜನ ಇನ್ನೂ ಬೇಗ ಮಾಡ್ತಾರೆ. ನಮಗೆ ಸ್ವಲ್ಪ ರಿಸೋರ್ಸ್ ಕಮ್ಮಿ ಇರೋದ್ರಿಂದ ಸೊ ಸ್ವಲ್ಪ ಸ್ಲೋ ಆಗಿ ವರ್ಕ್ ಮಾಡಿದ್ವಿ. 45 ಡೇಸ್ನಲ್ಲಿ ನಾನು ಗಾಡಿ ಮುಗಿಸಿದ್ದೀನಿ. ನೋಡ್ಬೋದು ಗಾಡಿ ಎಷ್ಟು ನೀಟಾಗಿ ಬಂದಿದೆ. ಸೊ ಈವನ್ ಗಾಡಿ ಸ್ಟಾರ್ಟ್ ಮಾಡಿದ್ರೂ ಒಂದು ಕಿಕ್ಕಿಗೆ ಸ್ಟಾರ್ಟ್ ಆಗುತ್ತೆ. ನಮಗೆ ಏನೂ ಇದಿಲ್ಲ. ಗಾಡಿ ಸ್ಟಾರ್ಟಿಂಗ್ ಕೂಡ ಮಸ್ತಾಗಿ ಬಂದಿದೆ. ಸೊ ಜಸ್ಟು ಒಂದು 100 ಕಿಲೋಮೀಟ್ರ್ ಯೂಸ್ ಮಾಡಿ ನಾವು ಗಾಡಿ ಕಂಪ್ಲೀಟಾಗಿ ಚೆಕ್ ಮಾಡಿ ನೆಟ್ ಬೋಲ್ಟ್ಸ್ ಎಲ್ಲ ಲೂಸ್ ಆಗ್ತಾಯಿದೆಯಾ. ಇನ್ನೊಂದು ಫೈನಲ್ಲು ಇಂಜಿನ್ ಟ್ಯೂನಪ್ಪು ಬರುತ್ತೆ. 1000-2000 ಕಿಲೋಮೀಟ್ರ್ ಮಾಡಿಸ್ಬೇಕು. ಸೊ ಈ ಥರ ಪ್ರಾಸೆಸ್ನಲ್ಲಿ ನಾವು ಹೊಸ ಗಾಡಿ ಥರನೇ ಸೆಟಪ್ನಲ್ಲಿ ಗಾಡಿ ರೆಡಿ ಮಾಡಿದ್ದೀರಿ ಇದು. ಸೊ ಇದನ್ನು ಒಂದು ರೆಡಿ ಮಾಡಬೇಕಂದ್ರೆ ಸಾಮಾನ್ಯ ವಿಷಯ ಇಲ್ಲ. ಯಾಕಂದರೆ ಇದರಲ್ಲಿ ಕಸ್ಟಮರ್ ಆ್ಯಡ್ವೈಸು ಅವರು ಕಮಿಟ್ಮೆಂಟ್ ಆಗಿರಬೇಕು. ನನಗೆ ಗಾಡಿ ಈ ಥರ ಬರಬೇಕು, ಅವ್ರು ಫೈನಾನ್ಷಿಯಲಿ ನಮಗೆ ಆ ಫ್ರೀಡಮ್ ಕೊಡಬೇಕು. ಮಾಡಪ್ಪ, ನಾವು ನೋಡ್ಕೊತೀರಿ, ಏನು ತೊಂದರೆ ಇಲ್ಲ ಅಂತ. ಸೊ ನಮಗೂ ಆ ಇಂಟ್ರೆಸ್ಟ್ ಇರಬೇಕು. ಕಸ್ಟಮರ್ ಕೊಟ್ಟಿರೋ ಬೆಲೆನ ನಾವು ಕರೆಕ್ಟಾಗಿ ಅವರು ಯೂಟಿಲೈಸ್ ಮಾಡಿ ಒಂದು ಪ್ರಾಡಕ್ಟ್ನ ನಾವು ಡೆಲಿವರಿ ಮಾಡಬೇಕು ಅಂತ. ಸೊ ಆ ಇಬ್ಬರು ಕರೆಕ್ಟಾಗಿದ್ದರೆ ಸೊ ಈ ಥರ ಒಂದು ಪ್ರಾಜೆಕ್ಟ್ ನಾವು ಮಾಡೋಕ್ಕಾಗತ್ತೆ. ಸೊ ನಾನು ಸ್ಪೆಷಲ್ ಥ್ಯಾಂಕ್ಸು ನಮ್ಮ ಶಶಿಭಾಯ್ ಇದ್ದಾರೆ, ನಮ್ಮ ಫ್ರೆಂಡು. ಸೊ ಅವ್ರಿಗೆ ಹೇಳ್ತೀನಿ, ಏನಕಂದರೆ ಅವ್ರ ಫ್ರೆಂಡ್ ಇರೋದ್ರಿಂದ ಅವ್ರನ್ನ ನಂಬಿ ಗಾಡಿ ಕೊಟ್ಟರು, ಮಾಡಿಸ್ಕೊಡಿ ಅಂತ. ಅವ್ರು ನನಗೆ ಕೊಟ್ಬಿಟ್ಟು ಸೊ ಅವರು ಒಂದು ಕಂಪ್ಲೀಟ್ ಪ್ರಾಜೆಕ್ಟ್ ಮಾಡಿ ಅಂದರು. ಸೊ ನಮ್ಮ ಫ್ರೆಂಡು ಕಾಂತಾ ಸರ್ ಅಂತ, ಅವ್ರ ಡಾಟ್ರಿಗೆ ಅವರು ಕಮ್ಮಿಂಗ್ 18th ಬರ್ಡೇ. ಸೊ ಅವ್ರಿಗೆ ಒಂದು ಗಿಫ್ಟ್ ಮಾಡ್ತಾ ಇರೋದು. ಅವ್ರದ್ದೇ ಗಾಡಿ ಇದು, 2000 ಮಾಡಲು. ಸೊ ಇವಾಗ ಅವರು ಮಗಳು ಓಡಿಸ್ತಾ ಇದ್ದಾರೆ. ಸೊ ಅದಕ್ಕೆ ಅವರು ಒಂದು ಲೇಡೀಸ್ ಹೆಂಗೆ ನೀಟಾಗಿ ಒಂದು ಇಟ್ಕೊಂಡು ಯಾವ ಥರ ಓಡಿಸೋದು ಒಂದು ವಿಷನ್ ಮೇಲೆ ಗಾಡಿ ರೆಡಿ ಮಾಡಿರೋದು. ನೋಡ್ಬೋದು ಕಂಪ್ಲೀಟಾಗಿ ಗಾಡಿ ನೀಟಾಗಿ ಚೆನ್ನಾಗಿ ರೆಡಿ ಆಗಿದೆ. ಸೊ ಹೋಪ್ ನೀವೆಲ್ಲ ಈ ಪ್ರಾಜೆಕ್ಟ್ನ ಲೈಕ್ ಮಾಡಿರ್ತೀರಿ. ಏನಾದರೂ ನಿಮಗೆ ಡೌಟ್ಸ್, ಸಪೋಸ್ ಏನಾದರೂ ಕ್ವಶನ್ಸ್, ಕ್ವೈರೀಸ್ ಇದ್ದರೆ ನಮಗೆ ನೀವು ತಿಳಿಸ್ಬೋದು. ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ.
ಏನಾದರೂ ಗಾಡಿಗಳು ರೆಡಿ ಮಾಡಬೇಕು ಆ ಥರ ಏನಾದರೂ ನಿಮಗೆ ಆಸಕ್ತಿ ಇದ್ದರೆ ನೀವು ಕಾಲ್ ಮಾಡ್ಬೋದು. ನಂದು ನಂಬರ್ IND ಮೋಟರ್ಸು ಗೂಗಲ್ ಮಾಡಿದ್ರೆ ನಂಬರ್ ಎಲ್ಲ ಸಿಗುತ್ತೆ, ಲೊಕೇಶನ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಈ ಥರ ಪ್ರಾಜೆಕ್ಟು ಅದರ್ ವೆಹಿಕಲ್ಸು, ಸೊ ನೀವು ಇಂಟ್ರೆಸ್ಟೆಡ್ ಆಗಿದೆ ನಿಮಗೆ ಗಾಡಿ ಪ್ರಾಜೆಕ್ಟ್ ಮಾಡಬೇಕು ಅಂದರೆ ಹೇಳಿ ಮಾಡಿಕೊಡೋಣ. ನೋಡ್ಬೋದು ಕಂಪ್ಲೀಟು ಇಲ್ಲಿ ಮೇಲೆ ಡೈಲ್ ಕೂಡ ನೋಡಿ. ಈ ಡೈಲ್ ನನಗೆ ತುಂಬ ಇಷ್ಟ ಆಯಿತು. ಹೆಂಗಿದೆ ನೋಡೋಕ್ಕೆ ಒಳ್ಳೆ ಕ್ಲಾಸಿ ಲುಕ್ ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಬಂದಿದೆ, ಕ್ಲಾಸಿ ಲುಕ್ ಇದು ಸಕ್ಕತ್ತಾಗಿದೆ. ಹಳೆ ಲುಕ್ ಕಂಪ್ಲೀಟ್. ಗಾಡಿ ನೋಡೋಕ್ಕೆ ಒಂದು ಬ್ಲ್ಯಾಕ್ ಕ್ಯಾಟ್ ಥರ, ಒಂದು ಪ್ಯಾಂಥರ್ ಥರ ಇದೆ ಗಾಡಿ. ತುಂಬ ಒಳ್ಳೆ ಸೆಟಪ್ನಲ್ಲಿ ಬಂದಿದೆ. ಸೊ ಇದು ವಿಷನ್ನು ಇಟ್ಕೊಂಡು ಮಾಡಬೇಕಂದ್ರೆ ನಮಗೆ ಎಲ್ಲ ಥರದ್ದು ಫ್ರೀಡಮ್ ಇರಬೇಕು. ಸೊ ನಾನು ಹೇಳೋದು, ಸೊ ನನಗೆ ಆ ಫ್ರೀಡಮ್ ಸಿಕ್ತು ಗಾಡಿ ಮೇಲೆ ಕೆಲಸ ಮಾಡೋಕ್ಕೆ. ಸೊ ತುಂಬ ಥ್ಯಾಂಕ್ಸು ನಮ್ಮ ಕಾಂತಾ ಸಾರ್ಗೆ, ಆಮೇಲೆ ಶಶಿಬಾಯಿಗೆ ಟ್ರಸ್ಟ್ ಮಾಡಿ ಕೊಟ್ಟಿದ್ದೆ. ಸೊ ನನ್ನ ಕಡೆಯಿಂದ ನಾನು ಬೆಸ್ಟ್ ಮಾಡಿದ್ದೀನಿ. ಹೋಪ್ ನೀವೆಲ್ಲ ಇದನ್ನು ಅಪ್ರಿಷಿಯೇಟ್ ಮಾಡ್ತೀರಾ. ಓಕೆ ಫ್ರೆಂಡ್ಸ್, ಏನಾಗಿದ್ದರೆ ನೀವು ಖಂಡಿತ ನನಗೆ ತಿಳಿಸಿ. ಸರಿನಾ? ಓಕೆ, ಬಾಯ್.